ತುಮಕೂರು ರಾಜಕೀಯ ಪಡಸಾಲೆಯಲ್ಲಿ ಅಸಮಾಧಾನ ಸ್ಫೋಟ ಆಗಿದೆ. ಸಚಿವ ಸಂಪುಟ ವಿಸ್ತರಣೆ ಬಳಿಕ ಅಸಮಾಧಾನದ ಅಲೆ ಜೋರಾಗಿದೆ. ಈಗ ಪ್ರಭಾವಿ ನಾಯಕರಾದಂಥ KN ರಾಜಣ್ಣ, TB ಜಯಚಂದ್ರ, ಗುಬ್ಬಿ ಶ್ರೀನಿವಾಸ್ ಸಚಿವ ಸ್ಥಾನ ಮಿಸ್ ಆಗಿಬಿಟ್ಟಿದೆ. ನೋಡಿ, ತುಮಕೂರು ದೊಡ್ಡ ಜಿಲ್ಲೆ ರೀ, ಒಂದೇ ಕೊಟ್ಟಿರೋದು ಪರಮೇಶ್ವರ್ಗೆ. DCM ಕೊಟ್ಟರು, ಒಂದು ಖಾತೆ ಕೊಟ್ಟರು. ಹಿಂದೆ ಎಲ್ಲ 2-2, 3-3 ಕೊಡ್ತಾ ಇದ್ರು. ಅಲ್ಲಿ ಸಣ್ಣ ಜಿಲ್ಲೆಗೆಲ್ಲ 2-2 ಕೊಟ್ಟಿದ್ದಾರೆ. ಯಾಕೆ ಹೀಗಾಯಿತು ನೋಡಿ. ಪ್ರಭಾವಿ ವಾಲ್ಮೀಕಿ ಸಮುದಾಯದ ನಾಯಕ ರಾಜಣ್ಣ ಅವರು, TB ಜಯಚಂದ್ರ ಅವರು, ಶಿರಾ MLA, ಅವರು ಕೂಡ ಭಾಳ ಹಿರಿಯರು. ಆರು ಟೈಮ್ MLA. ಸ್ಪೀಕರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರು, ಅದು ಕೂಡ ಆಗಿಲ್ಲ. ಗುಬ್ಬಿ ಶ್ರೀನಿವಾಸು JDSನಿಂದ ಬಂದರು, ಅವರು ವೈಯಕ್ತಿಕ ವರ್ತನೆಯಿಂದ ಗೆದ್ದರು. JDS ಭದ್ರಕೋಟೆ ಆದರೂ ಕೂಡ ಅದರ ಆಧಾರದ ಮೇಲೆ ಅವ್ರು ಕೊಡಬೇಕಾಗಿತ್ತು. ಮೊದಲು ಅವ್ರನ್ನ ಕರ್ಕೊಳ್ಳುವಾಗ ಹೇಳಿದ್ರಂತೆ, ಸಚಿವರನ್ನಾಗಿ ಮಾಡ್ತೀವಿ, ತಲೆ ಕೆಡಿಸ್ಕೋಬೇಡಿ ಅಂಥೇಳಿ. ಆ ಕಾರಣಕ್ಕೋಸ್ಕರ ಬಂದರು ಅವರು. ಅಲ್ಲಿ ಹಾಸನದಲ್ಲಿ ಶಿವಲಿಂಗೇಗೌಡರು ಕೊಟ್ಟರು, ಗುಬ್ಬಿ ಸೀನಣ್ಣಗೆ ಯಾಕೆ ಕೊಡಲಿಲ್ಲ ಅಂಥೇಳಿ ಅವರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. 2028ರ ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದು. ಹಾಗಾದರೆ 11 ಕ್ಷೇತ್ರಗಳಿರೋದು, 8 ಕ್ಷೇತ್ರಗಳಲ್ಲಿ ರಾಜಣ್ಣ ಅವರು ಪ್ರಭಾವ ಇದೆಯಂತೆ. ಅಹಿಂದ ಮತ ಬ್ಯಾಂಕ್ ಮೇಲೆ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಅನ್ನೋದು ಸದ್ಯಕ್ಕೆ ಚರ್ಚೆಗಳು ನಡೀತಾ ಇದೆ. ಒಕ್ಕಲಿಗ ನಾಯಕರಾಗಿದ್ದಾರೆ ಜಯಚಂದ್ರ, ಹಾಗೆ ಶ್ರೀನಿವಾಸ್ ಅವ್ರನ್ನ ಕಡೆಗಣನೆ ಮಾಡಲಾಗಿದೆ ಅನ್ನುವಂಥ ಆರೋಪ ಇದೆ. ನೊಳಂಬ ಲಿಂಗಾಯತ ನಾಯಕ ಷಡಕ್ಷರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಆ ಸಮುದಾಯಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ದೊಡ್ಡ ಜಿಲ್ಲೆ ತುಮಕೂರು, ಒಂದೇ ಸಿಕ್ಕಿದೆ, 2-3 ಆದರೂ ಸಿಗ್ತಾ ಇತ್ತು. ಈ ಹಿಂದಿನ ಕ್ಯಾಬಿನೆಟ್ಗಳನ್ನ ನಾವು ನೋಡಿದ್ರೆ ಎಲ್ಲೋ ಒಂದು ಕಡೆ 28ರ ಚುನಾವಣೆ ಮೇಲೆ ಸಮುದಾಯವಾರು ಪರಿಣಾಮ ಬೀರಬಹುದಾ? ಅಂಕಿ ಸಂಖ್ಯೆಗಳು ಏನು ಹೇಳ್ತವೆ ಅನ್ನೋದು? ಪ್ರಭು, ಖಂಡಿತ ಯಾವುದೇ ಸರ್ಕಾರ ಬಂದರೂ ಕೂಡ ತುಮಕೂರು ಜಿಲ್ಲೆಗೆ ಜಾತಿವಾರು ಮತ್ತೆ ಆ ಪಕ್ಷ ಸಂಘಟನೆವಾರು 2 ಸಚಿವ ಸ್ಥಾನಗಳನ್ನ ಕೊಡುವಂತದ್ದು ರೂಢಿಕೆ ಆಗಿತ್ತು. ಆದ್ರೆ ಕಳೆದ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲೂ ಕೂಡ ತುಮಕೂರು ಜಿಲ್ಲೆಗೆ 2 ಸಚಿವರನ್ನ ಕೊಡುವಂತ ಕೆಲಸವನ್ನು ಕೂಡ ಸಿದ್ದರಾಮಯ್ಯನವರು ಮಾಡಿದ್ರು. ಜೊತೆಗೆ ಈ ಬಾರಿಯೂ ಕೂಡ ಸಿಗುತ್ತೆ ಅಂತೇಳಿ ಬಹಳಷ್ಟು ನಿರೀಕ್ಷೆಯಲ್ಲಿ ಸಾಕಷ್ಟು ರೀತಿಯ ಒಂದು ರಾಜಕೀಯ ಪಡಸಾಲೆಯಲ್ಲಿ ಲೆಕ್ಕಾಚಾರಗಳು ಕೂಡ ಶುರುವಾಗಿದ್ರು. ಅಂದ್ರೆ ಈಗಾಗಲೇ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರುವ ಒಂದು ಹಿನ್ನೆಲೆಯಲ್ಲಿ CM ಸ್ಥಾನಕ್ಕೆ ಆ ಒಂದು ಆಧಾರದಲ್ಲಿ ಅಹಿಂದ ಓಟುಗಳು ಬರ್ತಾವ. ಅಹಿಂದ ಸಂಘಟನೆಗಾಗಿ ಕೂಡ ತುಮಕೂರು ಜಿಲ್ಲೆಯ ಪ್ರಭಾವಿ ರಾಜಕಾರಣಿ ಸುಮಾರು 7ರಿಂದ 8 ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನ ಹಿಡಿತವನ್ನ ಸಾಧಿಸತಕ್ಕಂತ ಮಾಜಿ ಸಚಿವ KN ರಾಜಣ್ಣ ಅವರ ಮುಖಾಂತರ ಮತ್ತೆ ಅಹಿಂದ ಓಟುಗಳನ್ನ ಒಗ್ಗಡಿಸಿ ಬರುವಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಜೊತೆಗೆ BBMP ಈ ಒಂದು ಮತಗಳನ್ನ ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿ ಅವ್ರಿಗೆ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆಗಳು ಇತ್ತು. ಜೊತೆಗೆ ತುಮಕೂರು ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚಿನದಾಗಿ ನೊಳಂಬ ಲಿಂಗಾಯತ ಸಮುದಾಯ ಕೂಡ ಹೆಚ್ಚಿರ್ತಕ್ಕಂಥದ್ದು. ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ತುರುವೇಕೆರೆ ಜೊತೆಗೆ ಗುಬ್ಬಿ ಈ ಒಂದು ಕ್ಷೇತ್ರದಲ್ಲಿ ನೊಳಂಬ ಲಿಂಗಾಯತರ ಪ್ರಾಬಲ್ಯ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಕೂಡ ಹಿಂದಿನ ಕಳೆದ ಒಂದು ಇದರಲ್ಲಿ ಕೂಡ ಮಿಸ್ ಆಗಿತ್ತು ಷಡಾಕ್ಷರಿ ಅವರಿಗೆ. ಈ ಬಾರಿ ಸಿಕ್ಕೇ ಸಿಗುತ್ತೆ. ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿರ್ತಕ್ಕಂಥ ಏಕೈಕ ಲಿಂಗಾಯತ ಶಾಸಕ ಅನ್ನುವಂಥದ್ದು, ಜೊತೆಗೆ 3 ಬಾರಿ MLA ಆಗಿರ್ತಕ್ಕಂಥದ್ದು, ಸೀನಿಯರ್ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲೂ ಕೂಡ ಅವರಿದ್ರು. ಅದು ಕೂಡ ಖುಷಿಯಾಗಿರ್ತಕ್ಕಂಥದ್ದು. ಏನು ಪಕ್ಷವನ್ನ ತೊರೆದು JDS ಇಂದ ಕಾಂಗ್ರೆಸ್ ಬರ್ತಾರೆ 2023 ಒಂದು ಚುನಾವಣೆಯಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರು ಬರುವಂತ ಸಂದರ್ಭದಲ್ಲೇ ಕೂಡ ಮಾತುಕತೆ ಆಗಿತ್ತು. ಸರ್ಕಾರ ಬಂದ್ರೆ ನಿಮ್ಗೆ ಸಚಿವ ಸ್ಥಾನವನ್ನು ಕೊಡ್ತೀವಿ ಅಂತ. ಅಂದ್ರೆ ಈಗಾಗಲೇ ಕೂಡ ಅವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು, 5 ಬಾರಿ ಶಾಸಕರಾಗಿರ್ತಕ್ಕಂಥದ್ದು. ಈ ಹಿರಿಯತನದ ಆಧಾರದ ಮೇಲೆ ಜೊತೆಗೆ ಒಕ್ಕಲಿಗ ಕೋಟದಲ್ಲೂ ಕೂಡ ಜಿಲ್ಲೆಗೆ ಸಿಗುತ್ತೆ 3 ಜನರಲ್ಲಿ. ಜೊತೆಗೆ ದೆಹಲಿ ವಿಶೇಷ ಪ್ರತಿನಿಧಿಯಾಗಿರ್ತಕ್ಕಂಥ TB ಜಯಚಂದ್ರ ಅವರು ಸುಮಾರು 50 ವರ್ಷಗಳ ಕಾಂಗ್ರೆಸ್ನ ರಾಜಕೀಯದಲ್ಲಿ 50 ವರ್ಷಗಳಿಂದ ಕೂಡ ಒಂದೇ ಪಾರ್ಟಿಯಲ್ಲಿ ನಿಂತ್ಕೊಂಡು ಹಲವು ಬಾರಿ ಸಚಿವರಾಗಿರ್ತಕ್ಕಂಥದ್ದು, ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು, ತಂದೆ ಆದಂತ ಅನುಭವ ಇರತಕ್ಕಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆಯನ್ನ ಹೊರತುಪಡಿಸ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.